ಯಾ ಜನ್ಮದಾಗ ನನ್ನ ಮಗಳು ಏನು ಪುಣ್ಯ ಮಾಡ್ಯಾಳೋ ಇಂಥ ದೊಡ್ಡ ಮನಿತನಕ ಸೊಸೆಯಾಗಿ ಬಂದಾಳ. ಇದ್ದಿಲ್ಲ ಅಂತಂದ್ರೆ ಈ ಜನ್ಮದಾಗ ನಮ್ಮಂಥ ಬಡವರು ಇಂಥ ಸಿರಿಮಂತಿಕೆ ಎಲ್ಲಿ ಕಾಣಬೇಕು. ಅತ್ತಿ ಆರಾಮಿದ್ದೀರೇನ್ರಿ? ನಾನು ಮಧ್ಯಾಹ್ನಕ್ಕೆ ಬರ್ಬೇಕಂತಂದ ಒಂದಿಟ್ಟು ಕೆಲಸ ಹೆಚ್ಚಿಗಿತ್ರಿ, ಹಂಗಾಗಿ ಬರ್ಲಿಕ್ಕಾಗಿಲ್ಲ. ಅದಕ್ಕೆ ಈಗ ಬಂದು ನೋಡ್ರಿ. ಮನೆಗೆ ಎಲ್ಲರೂ ಆರಾಮದಾರ್ರಿ? ಹ್ಞೂ ನೋಡ್ರಿ ಅಳ್ಯಾರೆ, ಆರಾಮಿದ್ದೀನಿ. ಎಲ್ಲರೂ ಆರಾಮದಾರ್ರಿ. ನೀವು ಆರಾಮಿದ್ದೀರಿ? ನೋಡ್ರಿ ಅತ್ತಿ, ಆರಾಮಿದ್ದೀನಿ. ಏನೇ ಅನ್ರಿ ಅಳ್ಯಾರೆ, ಮೊದಲಿಂದು ನಿಮ್ಮಪ್ಪ ಅವ್ರ ಕಾಲಕ್ಕಿದ್ದೀವಿ ಮನಿಗಳು ಭಾರಿ ಚಂದ ಇದ್ದೀವು. ಈಗ ಇದು ನೀವು ಮನಿಗಳು ನಮ್ಗೆ ಎಲ್ಲ ಪ್ಯಾಟೆಗಿದ್ದಂಗೆ ಆಗ್ಬಿಡ್ತದ್ರಿ. ಈ ಹಳ್ಳಿ ಮನಿಗಳೇ ಅನಿಸುವಲ್ದು. ಅದು ಯಾಕೆ ಹಿಂಗೆ ಮಾಡಿಬಿಟ್ಟಿರಿ ಮನಿ ಅನ್ನೋದು. ಈಕಿಗೆ ಪದ್ಮಗ ಕೇಳ್ದ ಖರೆ ಅವ್ರ ಮಕ್ಕಳು ಹೇಳ್ದಂಗೆ ಕೇಳ್ತಾರವ್ವ ಅಂಥೇಳಿ ಅಂದ್ಬಿಟ್ಟಳು. ಅಂದ್ರೂ ಮೊದ್ಲಿನ ಮನಿಗಳೇ ಚಂದ ಇದ್ದೀವ್ರಿ. ಇವೇನ್ರಿ ಇವೆಲ್ಲ ಈಗಿನವು ಅಷ್ಟೊಂದು ಗಟ್ಟಿ ಇರಲ್ ಬಿಡ್ರಿ ಹೇಳ್ಯಾರೆ ಇವೆಲ್ಲ. ಏನು ಮಾಡ್ಬೇಕ್ರಿ ಅತ್ತಿ, ಮುಂದೆ ಈ ಮನ್ಯಾಗ ಬಾಳಿ ಬದುಕೋರು ನಮ್ಮ ಮಕ್ಕಳು ಎಲ್ಲ. ಮತ್ತು ಅವರಿಗೆ ಈಗ ಹಿಂದಕ್ಕಿನ ಕಾಲದ್ದು ಎಲ್ಲ ಇಷ್ಟ ಆಗಲ್ಲ ಹೋಗಿತ್ತು. ಮತ್ತು ಎಲ್ಲ ತೆಗೆದು ಅವ್ರಿಗೆ ಹ್ಯಾಂಗೆ ಇಷ್ಟ ಹಂಗೆ ಮಾಡ್ಕೊಲ್ಲಿ ಅಂಥೇಳಿ ಅವ್ರು ಹೇಳಿದಂಗೆ ಕಟ್ಟಿಸಿ ನೋಡ್ರಿ. ಇನ್ನು ಆ ಕಡೆ ಹಿಂದೆ ಜಾಗ ಅದಲ್ರಿ, ಅಲ್ಲಿ ಒಂದಿಟ್ಟು ಕೂಡ್ಲಕ್ಕ ಮಾಡ್ಲಕ್ಕ ನಮ್ಮ ಹಳ್ಳಿ ಕಡೆ ಹೆಂಗೆ ಇರ್ತಾವಲ್ರಿ ಹಂಗೆ ಮಾಡ್ಸೀನಿ. ನೀವು ಬೇಕಿದ್ರೆ ನಾಳೆಗೆ ಪದ್ಮಾಗ ಹೇಳ್ತೀನಂತ ಅಲ್ಲಿ ಹೋಗ್ರಿ, ನೀವು ನೋಡ್ರಿ. ಅದು ಭಾರಿ ನಿಮಗೆ ಚಂದ ಅನ್ನಿಸ್ತದೆ, ಕೂಡ್ಲಕ್ಕ ಮಾಡ್ಲಕ್ಕ ಎಲ್ಲ ಚಂದ ಅದ. ಅದು ಹಳ್ಳಿ ಟೈಪ್ ಅದ ಅದು. ಅದು ನೋಡ್ರಿ ನಾಳೆಗೆ ಅಲ್ಲೇ ಹೇಳ್ತೀನಂತ ಪದ್ಮ ಕರ್ಕೊಂಡು ಹೋಗ್ತಾಳೆ ನೋಡ್ರಿ. ಈ ಕಡೆ ಇಲ್ಲಿ ಮನೆ ಹಿಂದ್ ಸೈಡೇ ಮಾಡ್ಸಿನದಿಟ್ಟು ಜಾಗ, ಅದಿಟ್ಟರ ಒಂದಿಟ್ಟು ನಮ್ಮ ಹಳ್ಳಿ ಪ್ರಕಾರ ಇರ್ಲಿ ಅಂಥೇಳಿ ಮಾಡ್ಸಿನ್ರಿ ಅತ್ತಿ. ಏನ್ರಿ ಬಂದ್ರೇನ? ನಿಮ್ದೇ ದಾರಿ ನೋಡ್ಲತ್ತಿದ್ದ ನಾನು ಎಷ್ಟೊತ್ತಾಯ್ತು. ಒಂದಿಟ್ಟು ಸ್ವಾತಿಗೆ ಸಿದ್ಧಾರ್ಥಗೆ ಒಂದಿಟ್ಟು ಫೋನ್ ಹಚ್ಚಿ ಒಂದು 4-5 ದಿನ ಸುಟ್ಟಿ ತೊಗೊಂಡು ಬಂದ್ಬಿಡನ್ರಿ. ಅವ್ವ ಎಷ್ಟು ನೆನ್ಸ್ಲಾಗತ್ತಾಳ ನೋಡಂಗಾಗ್ಯದ ಮೊಮ್ಮಕ್ಕಳಿಗೆ ಅಂಥೇಳಿ. ಒಂದಿಟ್ಟು ಬಂದು ಹೋಗಂತ ಹೇಳ್ರಿ, ಇಲ್ಲ ಫೋನ್ ಹಚ್ಕೊಡ್ರಿ, ನಾನೇ ಹೇಳ್ತೀನಂತ. ಈಗ ಮಾತಾಡೋದು ಆಗಲ್ ಬಿಡು ಪದ್ಮ, ಯಾಕಂತಂದ್ರೆ ಇನ್ನೀಗೆ ಫೋನ್ ಹಚ್ಚಿ ಮಾತಾಡ್ದ ನಾನು ಬರೋ ಟೈಮಿಗೆ. ಅವ ಏನೋ ದೋಸ್ತಂದು ಹುಟ್ಟಿದಪ್ಪ ಅದಂತ, ಅದಕ್ಕೇನೋ ಪಾರ್ಟಿ ಮಾಡ್ಲಾಕತ್ತಾರಂತ ದೋಸ್ತರು ಸೇರಿ. ಅದಕ್ಕೆ ನಾಳೆಗೆ ಹಚ್ಚತೀನಪ್ಪ ಅಂಥೇಳಿ ಫೋನ್ ಇಟ್ಟು ನಾವ. ಇನ್ನು ಸ್ವಾತಿ ಅಂತಂದ್ರೆ ಆಕಿ ಏನೋ ತಲೆ ನೈಸ್ಲಾಗತ್ತದ ಅಂತೇಳಿ ಮಕ್ಕೊಂಡಾಳಂತ. ಅದು ಯಾವುದೋ ಹುಡುಗಿ ಫೋನ್ ಎತ್ತಿತ್ತು, ಅದಕ್ಕೆ ಮಕ್ಕೊಂಡಾಳಂತ ಆಕಿನು. ಅದಕ್ಕೆ ಈಗೇನು ಮಾತಾಡೋದಾಗಲ್ ತಗೋ, ನಾಳೆಗೆ ಹಚ್ಚಿ ಮಾತಾಡು. ಹೌದೇನ್ರಿ? ಹ್ಞೂ ಆಯ್ತು ತಗೋರಿ. ಬರ್ರಿ, ಅಡುಗೆದು ಎಲ್ಲ ಆಗ್ಯದ. ನೀವು ಹೋಗ್ರಿ, ಕೈಕಾಲು ಮುಖ ತೊಗೊಂಡು ಬರ್ರಿ, ಊಟಕ್ಕೆ ಹಚ್ಚತೀನಂತ. ಅವನು ಪಾಪ ಮುಂಜಾನೆ ಉಂಡಕ್ಕದಾಳ, ಆಕಿಗೂ ಹಸು ಆಗಿರ್ತಾವ. ಎಲ್ಲರೂ ಸೇರಿ ಊಟ ಮಾಡಿದ್ರೆ ಆಯ್ತು. ಹ್ಞೂ ಆಯ್ತು ತಗೋ. ಅವ್ವ ನಡಿ, ನೀನು ಹಾಗೆ ಕೈ ತಕೋ, ಊಟ ಮಾಡಮಂತ. ಹ್ಞೂ ಆಯ್ತು ತಗೋ ಮಗಳ. ನನಗೂ ಯಾಕೇನೋ ನಿದ್ದೆ ಹೊಂಟಂಗೆ ಆಗ್ಲಕತ್ತದ, ಒಂದಿಟ್ಟು ಉಂಡು ಮಕ್ಕೊಂಡು ಬಿಡ್ತೀನಿ. ಹ್ಞೂ ಅವ್ವ ಆಯ್ತು, ನಾ ಎಲ್ಲ ತೊಗೊಂಡು ಬರ್ತೀನಂತ. ಬಾ ನೀ ಕೈ ತೊಗೊಳಟ್ಟಂತ ಬಾ. ಹ್ಞೂ ಆಯ್ತು ನಡಿ ಮಗಳ. ಈ ಹುಡುಗಿ ಯಾರು ಅಂತೇಳಿ ಕನ್ಫ್ಯೂಸ್ ಆಗ್ಲಕ್ಕೆ ಹೋಗ್ಬೇಡ್ರಿ. ಈಕಿ ನಮ್ಮ ಪದ್ಮನ್ ಮಗಳ್ರಿ, ಅಂದ್ರೆ ನನ್ನ ಆತ್ನಿ ಮಗಳ್ರಿ. ಆಲ್ರೆಡಿ ಪಾರ್ಟ್ 1 ನಿಂತ ನೋಡೋರಿಗೆ ಪದ್ಮ ಯಾರು ಅಂತೇಳಿ ಗೊತ್ತಾಗಿರ್ತದ. ಹೊಸದಾಗಿ ನೋಡೋರು ಪಾರ್ಟ್ 1 ನಿಂತ ನೋಡ್ರಿ, ಅಂದ್ರೆ ನಿಮ್ಗೆ ಕತೆ ಅರ್ಥ ಆಗ್ತದ ಮತ್ತು ಸ್ಟೋರಿನೂ ಇಂಟ್ರೆಸ್ಟ್ ಬರ್ತದ. ಈಕಿ ನಮ್ಮ ಪದ್ಮನ್ ಮಗಳು ಸ್ವಾತಿ ರೀ. ಈಕಿ ಭಾಳ ಹುಷಾರದಾಳ, ಕಾಲೇಜಿಗೆ ಶಾಲೆಗೆ ಟಾಪರ್ ಅದಾಳ ಅಂಥೇಳಿ ಪದ್ಮ ನನ್ನ ಮಗಳು ನಂದಿನಿ ಮುಂದೆ ಭಾಳ ಜಂಬ ಕೊಚ್ಕೊಂಡಿರ್ತಾಳ್ರಿ. ಖರೇನು ಈಕಿ ಏನು ಟಾಪರ್ ಅದಾಳ, ಹುಷಾರದಾಳ, ಹೆಂಗದಾಳ ಅಂಥೇಳಿ ನೀವೇ ಈ ಕತೆ ಒಳಗೆ ನೋಡ್ರಿ. ಎಷ್ಟು ಓದ್ತಾಳ, ಎಷ್ಟು ಓದಿ ಬಕ ಬೈಲಿ ಬೀಳ್ತಾಳ ಎಲ್ಲ ನಿಮ್ಗೆ ಈ ಕತೆ ಒಳಗೆ ನಾನು ತೋರಿಸ್ಕೊತ ಹೋಗ್ತೀನಿ ರೀ. ಪದ್ಮಗ ಅಂದಂಗೆ 2 ಮಕ್ಕಳ್ರಿ, ಒಂದು ಗಂಡು ಮಗ ರೀ, ಒಂದು ಇಕ್ಕಿ ರೀ. 2 ಮಕ್ಕಳು ಹಾಸ್ಟೆಲ್ಗೆ ಓದ್ಲಕ್ಕೆ ಹೋದಾವ್ರಿ. ಇವತ್ತು ನಾನು ಈಕಿನ ಪರಿಚಯ ಮಾಡಿಸ್ತೀನಿ, ಆದಷ್ಟು ಜಲ್ದಿ ಆ ಹುಡುಗನ ಪರಿಚಯನೂ ಮಾಡಿಸ್ತೀನಿ ರೀ. ಪದ್ಮನ ಮಗಂದು ಪರಿಚಯನೂ ಮಾಡಿಸ್ತೀನಿ. ಮೊದಲ ಈಕಿಂದು ನೋಡ್ರಿ ಇವತ್ತು. ಸ್ಕಿಪ್ ಮಾಡ್ಲಾರ್ದೆ ಕಂಟಿನ್ಯೂ ನೋಡ್ರಿ, ಅಂದ್ರೆ ನಿಮ್ಗೆ ಕತೆ ಅರ್ಥ ಆಗ್ತದ. ಹಿಂಗೆ ಸಪೋರ್ಟ್ ಮಾಡ್ಕೊತಾ ಬರ್ರಿ. ಭಾಳ ಸಪೋರ್ಟ್ ಮಾಡ್ಲಾಗತ್ತರಿ, ಭಾಳ ಖುಷಿ ಆಗ್ಲಾಗತ್ತದ. ಇನ್ನೊಂದು ವಿಷಯ ಹೇಳ್ಬೇಕ್ರಿ, ಅದು ಲಾಸ್ಟಿಗೆ ಹೇಳ್ತೀನಂತ. ಕತೆ ಭಾಳ ಉದ್ದಾಗ್ಬಿಡ್ತದ, ಬರೀ ಮಾತೇ ಆಗ್ಬಿಡ್ತಾವ. ಅದಕ್ಕೆ ಆಮೇಲೆ ಲಾಸ್ಟಿಗೆ ಹೇಳ್ತೀನಂತ. ಬರ್ರಿ ಸ್ಟಾರ್ಟ್ ಮಾಡಮಂತ ಕತಿ. ಸ್ವಾತಿ, ಯಾಕೆ ಏನಾಯ್ತು? ಯಾಕೆ ಹಿಂಗೆ ಮುಖ ಸಪ್ಪಗೆ ಮಾಡ್ಕೊಂಡು ಕೂತಿದಿ? ಎಲ್ಲ ಗೊತ್ತಿದ್ರು ಹಿಂಗೆ ಕೇಳ್ತಲ್ಲ ಪ್ರೀತಿ, ಏನು ಹೇಳಿ ನಿಂಗೆ? ಅಲ್ಲ ಸತಿ, ಓದೋ ಟೈಮಿಗೆ ಚಲೋ ಓದಿದಂತಂದ್ರೆ ಇಷ್ಟೆಲ್ಲ ಯಾಕೆ ಆತಿತ್ತು? ಯಾಕೆ ಬೇಕಿತ್ತು ನಿನಗೆ? ಪಬ್ಬು ಪಾರ್ಟಿ ಫ್ರೆಂಡ್ಸು ಅನ್ಕೊಂಡು ಎಂಜಾಯ್ ಮಾಡಿ ಇಷ್ಟು ವರ್ಷ ಕಾಲ ಕಳೆದಿ. ಅಲ್ಲಿ ಊರಾಗ ನಿಮ್ಮಪ್ಪ ಅವ್ವ ಎಲ್ಲ ನನ್ನ ಮಗಳು ಓದ್ಲಾಗತ್ತಾಳ ಅಂಥೇಳಿ ರೊಕ್ಕ ನೀರಿನ ಗದ್ಲೆ ಹಾಕೇ ಹಾಕೋರು. ಈಗ ಬೇಜಾರು ಮಾಡ್ಕೊಂಡು ಕೂತರು ಏನು ಸಿಗ್ತದ? ಅದಕ್ಕೆ ಓದೋ ಟೈಮಿಗೆ ಚಲೋ ಓದ್ಬೇಕವ. ಈಗ ಬೇಜಾರು ಮಾಡ್ಕೊಳ್ಳೋದ್ರಾಗ ಅರ್ಥ ಇಲ್ಲ ನನ್ನ ಪ್ರಕಾರ. ನೀನು ಹಿಂಗೆ ಮಾಡ್ಸಾತಿ, ಬೇಜಾರಾಗ್ಲಿಕ್ಕೆ ಹೋಗ್ಬೇಡ. ಇದ್ದಿದ್ದ ವಿಷಯ ನಿಮ್ಮ ಮನೆಗೆ ಹೇಳ್ಬಿಡು. ಹಿಂಗೆ ಸಿಲೆಬಸ್ ಭಾಳ ಟಫ್ ಇತ್ತಪ್ಪ, ನನಗೆ ಓದ್ಕೊಳಕ್ಕಾಗಲಿಲ್ಲ, ಹಿಂಗೆಲ್ಲ ಫೇಲ್ ಆಗಿಬಿಟ್ಟಿನಿ ನಾನು ಅಂತ ಹೇಳ್ಬಿಡು. ಅವರು ಇದ್ದವ್ರು ಅದಾರ, ಹೆಂಗೂ ಒಂದಿಷ್ಟು ರೊಕ್ಕ ಅದು ಕೊಟ್ಟು ಎಲ್ಲಾರ ನಿನಗೆ ಡೈರೆಕ್ಟ್ ಡಿಗ್ರಿನೇ ತೆಗೆಸ್ಕೊಡ್ತಾರೆ. ನಿನಗೇನು ಓದೋದೇನು ಬೇಕೇ ಆಗಲ್ಲಲ್ಲ, ಆರಾಮಾಗಿ ಡಿಗ್ರಿ
ಪಾಸ್ ಮಾಡ್ಕೋಬಹುದು ನೀನು. ಯಾಕೆ ಇಷ್ಟು ವರಿ ಮಾಡ್ಲಾಕತ್ತಿದ್ದ ಅನ್ನೋದೇ ಗೊತ್ತಾಗವಲ್ದ ನಂಗೆ. ಹಂಗಲ್ಲ ಪ್ರೀತಿ, ನಿನಗೆ ಗೊತ್ತಿಲ್ಲ, ಗೊತ್ತಿಲ್ಲ ಬಿಡು. ನಮ್ಮವ್ವ ಓದೋ ವಿಷಯದಾಗ ಎಷ್ಟು ಸ್ಟ್ರಿಕ್ ಅದಾಳ ಗೊತ್ತೇನ? ನಮ್ಮವ್ವ ನಾನು ಚಂದ ಓದ್ಲಾಗತ್ತೀನಿ, ಇಡೀ ಕಾಲೇಜಿಗೆ ಫಸ್ಟ್ ಹೊಂಟೀನಿ, ನಾನು ಟಾಪರ್ ಅಂತ ತಿಳ್ಕೊಂಡಾಳ ಗೊತ್ತೇನು? ಈಗ ನಾನು ಏನಾರ ಫೇಲ್ ಆಗಿನಂತ ಗೊತ್ತಾಗಬೇಕು, ನಮ್ಮವ್ವ ನನಗೆ ಇಡಲೇ. ಹೇಳ್ತೀನಿ ನೀನು. ನಮ್ಮಪ್ಪ ಏನೋ ಒಂದು ಮಾತು ಸುಮ್ಮನೆ ಇರ್ಬೋದು, ಆದ್ರೆ ನಮ್ಮವ್ವ ನಾನು ಚಂದ ಓದಿ ದೊಡ್ಡ ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕಂತೇಳಿ ನನಗೆ BCom ಓದಿಸ್ಯಾಳ. ಇನ್ನು ನಾನು ಫೇಲ್ ಆಗಿನಂತ ಗೊತ್ತಾದ್ರೆ ಆಯಿತು, ನಮ್ಮವ್ವ ನನಗೆ ಇಡಲೇ ಗೊತ್ತೇನು? ಅದಲ್ಲೇನು ಹೆಚ್ಚಿಗೆ ಅಂಕ ತೊಗೊಂಡು ಪಾಸ್ ಆಗಿದ್ದೇನು 10ನೇ PUC ಎಲ್ಲ? ಹ್ಞೂ ಪ್ರೀತಿ, 10ನೇ ನಾನು ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡಿದ್ದ. ಇಡೀ ನಮ್ಮದು ಶಾಲೆದಾಗೆ ನಂದೇ ಫಸ್ಟ್ ಬಂದಿತ್ತು ನಮ್ಮ ಶಾಲ್ಯಾಗ. ಮತ್ತು ಇದು PUCದಾಗೂ ಅಷ್ಟೇ ನಾನು ಸ್ವಲ್ಪ ರ್ಯಾಂಕಿಂಗ್ನಾಗೆ ಇದ್ದ. ಈಗ ಇದು ಡಿಗ್ರಿ ಬಂದಲ್ಲ, ಡಿಗ್ರಿನಾಗೆ ಸ್ವಲ್ಪ ನಾನು ಡೈವರ್ಟ್ ಆಗಿಬಿಟ್ಟ. ಇದ್ದಿಲ್ಲ ಅಂತಂದ್ರೆ ಇದ್ರಾಗ ಸುಮ್ಮನೆ ನಾರ್ಮಲ್ರ ಪಾಸ್ ಆಗ್ತಿದ್ದ. ಇಷ್ಟು ಫೇಲ್ ಆಗೋ ಥರ ನಾನು ಯಾವತ್ತೂ ಓದಿಲ್ಲ ಬಿಡು, ಇಷ್ಟು ಕೇರ್ಲೆಸ್ ಮಾಡಿಲ್ಲ. ಇದೇ ಸರಿ ಹಿಂಗಾಗ್ಬಿಟ್ಟದ ಪ್ರೀತಿ. ಅದಕ್ಕೆ ನಿಮ್ಮವ್ವ ಅಷ್ಟು ನಂಬಿಕೆ ಇಟ್ಕೊಂಡು ಕುಂತಾಳ. 10ನೇ PUCನೇ ನನ್ನ ಮಗಳು ಇಷ್ಟು ನಂಬರ್ ತೆಗ್ದಾಳ, ಈಗಂತೂ ಇನ್ನಷ್ಟು ದೊಡ್ಡ ಸಾಲಿಗೆ ಬಂದಾಳ, ಇನ್ನಷ್ಟು ದೊಡ್ಡ ನಂಬರ್ ತೆಗಿತಾಳ ಅಂತೇಳಿ ಕುಂತು ಬಿಟ್ಟಾಳ ನಿಮ್ಮವ್ವ. ನೋಡವ ಏನು ಮಾಡ್ತಿ. ಯಾವುದು ಹಿಂದುಳಿದಿಲ್ಲ ಪೇಪರ, ಎಲ್ಲ ಪಾಸ್ಔಟ್ ಆಗಿದಿ? ಇಲ್ಲಪ್ಪ, ನಾನು ಯಾವ ಸಬ್ಜೆಕ್ಟು ಹಿಂದುಳಿಸ್ಕೊಂಡಿಲ್ಲ, ಎಲ್ಲ ಅವಾಗಿಂದ ಅವಾಗೆ ಆ ಸೆಮ್ಮಿಗೆ ಕ್ಲಿಯರ್ ಮಾಡ್ಕೊಂಡೀನಿ. ನಾನು ಯಾವುದು ಸಬ್ಜೆಕ್ಟ್ನ ಫೇಲ್ ಆಗಿಲ್ಲ. ಯಾಕೆ ಗೊತ್ತೇನು? ನಮ್ಗೆ ರೊಕ್ಕದ ಕಷ್ಟ ಏನಂತ ಗೊತ್ತದವ, ನಿಮ್ಮಂಗೆ ಇದ್ದೋರಿಲ್ಲ ನಾವು. ನಮ್ಮವ್ವ ಅಪ್ಪ ನಮಗೆ ರೊಕ್ಕ ಕಳಿಸ್ಬೇಕಂತಂದ್ರೆ ಇವ್ರ ಬಳಿ ತೊಗೊಂಡು ಕಳಿಸ್ತಾರೆ ಗೊತ್ತೇನು? ಅದು ಬಡ್ಡಿ ನಿಂತು ತೆಗೆದು ಕಳಿಸ್ತಾರೆ ಒಂದೊಂದು ಸರಿ. ಅಷ್ಟು ಬಡತನದ ನಮ್ಮ ಮನ್ಯಾಗ. ಅದಕ್ಕೆ ನಾನು ಕಣ್ಣಾಗ ಎಣ್ಣೆ ಹಾಕ್ಕೊಂಡು ಓದಲೇಬೇಕು. ಹಿಂಗೆ ನಿನ್ನಂಗೆ ಟೈಮ್ ವೇಸ್ಟ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ ನಾಳೆಗೆ ಮತ್ತೆ ನಾವು ಇನ್ನಷ್ಟು ಬಡತನ ಬೀಳ್ಬೇಕಾಗ್ತದೆ ಹೊರತು ಆ ಬಡತನದಿಂದ ನಮಗೆ ಹೊರಗೆ ತರೋರ್ಲಕ್ಕ ಹಿಂದೆ ಯಾರೂ ಇಲ್ಲ ಗೊತ್ತೇನ? ಅದಕ್ಕೆ ನಾನು ಹಗಲು ಇರೋಳು ಕಷ್ಟಪಟ್ಟು ಓದ್ತೀನಿ. ಹೇ ಸ್ವಾತಿ, ನೀ ಇನ್ನೂ ರೆಡಿ ಆಗಿಲ್ಲ? ಹೋ ರೀಟಾ, ಮತ್ತೆ ಇವತ್ತೆಲ್ಲಿಗೆ ಹೋಗ್ಲಕತ್ತೀರಿ? ಇವತ್ತ ನನ್ನ ಫ್ರೆಂಡು ಜಾಸ್ಲಿಂದು ಬರ್ತ್ಡೇ, ಅದಕ್ಕೆ ಆಕಿಗೂ ಇನ್ವೈಟ್ ಮಾಡಿಳ, ಅದಕ್ಕೆ ಕರ್ಲಕ್ಕೆ ಬಂದಿದ್ದೆ. ಹೌದಾ? ಇದು ರೀಟಾ, ನಿಂದು ಎಲ್ಲ ಸಬ್ಜೆಕ್ಟ್ ಕ್ಲಿಯರ್ ಅದಾವ? ಇಲ್ಲಮ್ಮ, ನಿಮ್ಮಷ್ಟು ಬ್ರಿಲಿಯಂಟ್ ಇಲ್ಲ ನಾನು. ನಂದು ಫಸ್ಟ್ ಸೆಮ್ಮಿಂದು ಒಂದೇ ಕರೆಕ್ಟಾಗಿ ಪಾಸ್ ಆಗೀನಿ, ಮಿಕ್ಕಿದ್ದೆಲ್ಲ 0 ಫೇಲ. ಒಂದು 7-8 ಸಬ್ಜೆಕ್ಟ್ ಅದಾವ ಇನ್ನು ಪೆಂಡಿಂಗ್, ಪಾಸ್ ಮಾಡ್ಕೋಬೇಕು. ಈ ಸೆಮ್ ಅಂತೂ ಕ್ಲಿಯರ್ ಆಗಲ್ಲ ಬಿಡು, ನೆಕ್ಸ್ಟ್ ವೀಕ್ ಎಕ್ಸಾಮ್ ಅಲ್ಲ. ಫಸ್ಟ್ ನನಗೆ ಎಂಜಾಯ್ಮೆಂಟ್ ಇಂಪಾರ್ಟೆಂಟ್, ಈ ಓದು ಎಲ್ಲ ಆಮೇಲೆ. ನನಗೆ ಇಷ್ಟನೇ ಇಲ್ಲ ಓದೋದು, ಸುಮ್ಮನೆ ನಮ್ಮನೆ ಫೋರ್ಸ್ ಮಾಡಿ ಹಾಕ್ಯಾರ ಅಷ್ಟೇ. ಮಾತಾಡ್ಕೊಂಡು ನಿಂತು ಟೈಮ್ ಹೋಗ್ಬಿಡ್ತದ. ಸ್ವಾತಿ ಬರ್ತೀಯಾ ಇಲ್ಲ ಹೇಳು? ಈಗ ನನಗೆ ಅನ್ಸಿದ ಮಟ್ಟಿಗೆ ಆಕಿ ಬರಲ್ಲ ಬಿಡು, ನೀನು ಟೈಮ್ ವೇಸ್ಟ್ ಮಾಡ್ಕೊಬೇಡ, ಹೋಗ್ಬಿಡು. ಆಕಿ ಈಗ ನೆಕ್ಸ್ಟ್ ಎಕ್ಸಾಮ್ ಮುಗಿತದಲ್ಲ, ಊರಿಗೆ ಹೋಗ್ಬೇಕಲ್ಲ, ಎಲ್ಲ ಈಗ ಸಬ್ಜೆಕ್ಟ್ ಎಲ್ಲ ಫೇಲ್ ಆಗಿಬಿಟ್ಟಾಳ. ಅದಕ್ಕೆ ಏನು ಮಾಡ್ಬೇಕಂತ ಕುಂತು ಬಿಟ್ಟಾಳ ಚಿಂತೆ ಮಾಡ್ಕೊತಾ. ಸ್ವಾತಿ, ನಾನು ಹೇಳೋದಾದ್ರೆ ಈಗ ನೀನು ಚಿಂತೆ ಮಾಡ್ಕೊತ ಕುಂತಾರ ಫೇಲ್ ಆಗಿ ಸಬ್ಜೆಕ್ಟ್ ಏನು ಪಾಸ್ ಆತೀಯಾ? ಇಲ್ಲಲ್ಲ. ಅದಕ್ಕೆ ಸ್ವಲ್ಪ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡು ಬಂದಂದ್ರೆ ಸ್ವಲ್ಪ ಮೈಂಡ್ ನಿಂಗೂ ರಿಫ್ರೆಶ್ ಆಗಿಬಿಡ್ತದೆ. ಆಮೇಲೆ ಏನಾದರೂ ಒಂದು ಸೊಲ್ಯೂಷನ್ ಹುಡ್ಕೊಂಡ್ರೆ ಆಯಿತು. ಮೊದಲ ನಡಿ ನನ್ನ ಜೊತೆ. ಸರಿ ರೀಟಾ, ಒಂದು 5 ನಿಮಿಷ ರೆಡಿ ಆಗಿ ಬರ್ತೀನಿ, ನೀ ಕೂಡು. ರೀತಿ, ನೀನು ನಡಿ ನಮ್ಮ ಜೊತೆ. ಯಾವಾಗ ನೋಡಿದ್ರು ಓದ್ಕೋತೇ ಇರ್ತಲ್ಲ? ಇಲ್ಲ ರೀಟಾ, ನನಗೆ ಈ ಥರ ಎಲ್ಲ ಓಡಾಡೋದು ಇಷ್ಟ ಆಗಲ್ಲ. ನನಗೆ ಮೊದಲ ಓದ್ ಇಂಪಾರ್ಟೆಂಟ. ಆಯ್ತು, ಈಗ ನೆಕ್ಸ್ಟ್ ವೀಕ್ ಎಕ್ಸಾಮ್ ಆಗಿದ ಕೂಡಲೇ ನೆಕ್ಸ್ಟ್ ನಾನು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು. ಅದಕ್ಕೆ ನನಗಿದೆಲ್ಲ ಇಷ್ಟ ಆಗಲ್ಲ. ನೀವು ಹೋಗಿ ಬರ್ರಿ. ಸರಿ ಬಿಡಮ್ಮ, ಓದ್ಕೋ. ವಾವ್ ಸ್ವಾತಿ, ರಿಯಲಿ ಯು ಲುಕಿಂಗ್ ಸೋ ಪ್ರಿಟಿ ಯಾರ್. ಥ್ಯಾಂಕ್ಸ್ ರೀಟಾ. ಸರಿ ಬಾ ಹೋಗೋಣ. ಬಾಯ್ ಪ್ರೀತಿ. ಬಾಯ್. ಅಲ್ಲ, ಇಟ್ಟತ್ತ ಮಗುಲೆ ಕಳಿಸಿ ತಲೆ ಮೇಲೆ ಬಿದ್ದದ ಅನ್ನಂಗೆ ಚಿಂತೆಗೆ ಮುಳುಗ್ ಹೋಗಿಳಿಕಿ ಸ್ವಾತಿ. ಈಗ ರೀಟಾ ಬಂದು ಕರೆದಿದ್ದ ತಕ್ಷಣ ಚಂಗ್ ಅಂತೇಳಿ ಜಿಕ್ಕೋತೆ ಹೋಗ್ಬಿಟ್ಟೋಳಲ್ಲ. ಏನೂ ಆಗೇ ಇಲ್ಲ ನಂಗೆ. ಖರೇನು ಚಿಂತೆಗೆ ಮುಳುಗಿಳೋ, ಏನು ಚಿಂತೆಗೆ ಹೆಂಗೆ ಮುಳುಗ್ತಾರ ಅಂತೇಳಿ ಪ್ರಾಕ್ಟೀಸ್ ಮಾಡ್ಲಾಕತ್ತೇಳೋ ಯಾರಿಗೆ ಗೊತ್ತು. ನಾನು ಏನಾರ ಇಷ್ಟು ಫೇಲ್ ಆಗಿದೆ ಅಂತಂದ್ರೆ ಇಷ್ಟೊತ್ತಿಗೆ ನೆಲನೇ ಹಿಡಿದು ಬಿಡ್ತಿದ್ದ, ಏನೋ ಚಿಂತಿದಾಗ ಮುಳುಗೆ ಹೋಗ್ಬಿಡ್ತಿದ್ದ. ನಾನೇನು ಮನುಷ್ಯಳ ಆಗ್ತಿದ್ದಿಲ್ಲ ಬಿಡು. ಯವ್ವ ತಾಯಿಕಿ ಇಷ್ಟೋ ಪೇಪರ್ ಫೇಲ್ ಆಗಿ ಪಾರ್ಟಿಗೆ ಹೋಗ್ಬಿಟ್ಟಳು ಚಿಂತಿಲ್ದಂಗೆ ಟಿಪ್ ಟಾಪ್ ರೆಡಿಯಾಗಿ. ಹೋಗ್ಲಿ ಬಿಡು, ನನಗೆ ಯಾಕೆ ಬೇಕು ಇವ್ರು ಚಿಂತೆ. ದುಡ್ಡಿದ್ದವರು ಇವತ್ತ ನಾಳೆಗೆ ಎಲ್ಲರ ದುಡ್ಡು ಕೊಟ್ಟು ಲೈಫ್ ಸೆಟಲ್ ಮಾಡ್ಕೋತಾರ. ನಮ್ದದ ನೋಡಿಲಿ ಬಡದಾಡ ಬಾಳೆ. ಯಾರಿಗೆ ಹೇಳ್ಬೇಕು? ನಡಿಯಪ್ಪ, ನೆಕ್ಸ್ಟ್ ವೀಕ್ ಎಕ್ಸಾಮ, ಮೊದಲ ಇನ್ನಷ್ಟು ಪ್ರಿಪೇರ್ ಮಾಡ್ಕೋತೀನಿ. ಪ್ರಾಕ್ಟೀಸ್ ಒಂದು ಮಾಡಬೇಕು. ಸರಿ, ಇವತ್ತು ಏನು ಓದ್ಕೊಳ್ಳಿ ನೋಡ್ತೀನಿ. ಅದೇ ಹಿಂದಿಂದೆ ಇನ್ನೊಂದು ಸರಿ ರಿವಿಷನ್ ಮಾಡ್ತೀನಿ.